ವಿಧಾನಸೌಧಕ್ಕೂ ನೀರು ನುಗ್ಗಿತು. ಅಲ್ಲಿರುವ ಸ್ನೇಹಿತರು ಹೇಳ್ತಾ ಇದ್ರು, ವಿಧಾನಸೌಧದಲ್ಲಿ ನಿಂತ್ಕೊಂಡ್ರೆ ವಿಕಾಸಸೌಧ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂಥ ಮಳೆ ಅಂತ. ಕೆಲವು ಸಚಿವರ ಕಚೇರಿಯ ಒಳಗೂ ನೀರು ಹೋಗಿದೆ. ವಿಧಾನಸೌಧದ ದೃಶ್ಯ. ಬಿಸಿಲು, ಸೆಕೆ, ಧೂಳಿನಿಂದ ಕಂಗೆಟ್ಟಿದ್ದ ಬೆಂಗಳೂರು ಮಳೆಯಿಂದ ಕಂಗಾಲಾಗೋ ಹಂಗಾಗಿದೆ. ಅಂಥ ಮಳೆ ಇದು. HSR ಲೇಔಟ್ನ ದೃಶ್ಯ. ಈ ಥರ ಒಂದು 5 HSR ಲೇಔಟ್ ಇಂದಿರಾನಗರ ಇದು. ನೋಡ ಕರೆಂಟ್ ಐತೆ. ಮಲ್ಲೇಶ್ವರಂ ಮತ್ತು ಶಿವಾನಂದ ಸರ್ಕಲ್ನಲ್ಲಿ ರಸ್ತೆಯ ಮೇಲೆ ಮರಗಳು ಉರುಳಿ ಬಿದ್ದಿರುವ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಎಷ್ಟು ಬಿದ್ದಿದೆ. ಮೊದಲೆಲ್ಲ ಮಳೆ ಬಂದ್ರೆ 5 ನಿಮಿಷದಲ್ಲಿ ಕರಗೋಗ್ಬಿಡೋದು. ಈಗ ಏನೂ ಇಲ್ಲ ನೋಡಿ. ಅಯ್ಯೋ ಮೈ ಗಾಡ್, ಎಷ್ಟಿದೆ ಕರೆಕ್ಟಾನೇ ಇಲ್ಲ ನೋಡಿ. ಈ ತರ ನಾನು ಯಾವಾಗ್ಲೂ ನೋಡಿಲ್ಲ. ಒಂಥರ ಕಾಶ್ಮೀರ್ ತರ ಕಾಣ್ತಾ ಇದೆ. ಪೂರ್ತಿ ಏರಿಯಾದಲ್ಲಿ ಈ ತರ ಬಿದ್ದಿದೆ ನೋಡಿ ಇಲ್ಲಿ.
ಎಷ್ಟು ಬಿದ್ದಿದೆ. ಇದು ಆಗಲೇ 1 ಗಂಟೆ ಆಯಿತು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿ. ನೋಡಿ ಇಲ್ಲಿ ಐಸ್ ಕ್ರೀಮು ಐಸ್ ಕ್ಯಾಂಡಿ ಎಲ್ಲ ಮಾಡ್ಬೋದು. ನೋಡಿ ಎಷ್ಟು ಬಿದ್ದಿದೆ. ಮೊದಲೆಲ್ಲ ಸ್ಕ್ರೀನಿನ ಎಡಭಾಗದಲ್ಲಿ ಮತ್ತೊಮ್ಮೆ ವಿಧಾನಸೌಧದ ದೃಶ್ಯ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕಚೇರಿ. ಆಫೀಸ್ ಒಳಗೆ ಹೋಗಿದೆ ನೀರು. ಶಿವಾನಂದ ಸರ್ಕಲ್ ಹತ್ರ ಒಂದೇ ರಸ್ತೆಯಲ್ಲಿ 4 ಮರ ಬಿದ್ದಿದ್ದಾವೆ. ಒಂದೇ ರೋಡ್ನಲ್ಲಿ 4 ಮರ. ಬಸವನಗುಡಿಯಲ್ಲಿ ಬಸ್ ಮೇಲೆ ಮರ ಬಿದ್ದಿದೆ. ಬೈಕ್ಗಳ ಮೇಲೂ. ಬಸವನಗುಡಿ ಇದು. ಈಗ ಆಫೀಸ್ನಿಂದ ಹೊರಟವ್ರು ಮನೆ ತಲುಪಕ್ಕೆ 9:30-10 ಗಂಟೆ ಆಗತ್ತೆ ಇವತ್ತು. ಬೆಂಗಳೂರಿನಲ್ಲಿ ಮೊದಲ ಮಳೆಗೆ ಬಹಳ ದೊಡ್ಡ ದೊಡ್ಡ ಅನಾಹುತಗಳು ಸಂಭವಿಸಿದೆ. ಸಾಕಷ್ಟು ಹೈರಾಣಾಗಿದೆ ಬೆಂಗಳೂರಿನ ಜನ ಇವತ್ತಿನ ಸಂಜೆಯ ಮಳೆಗೆ ಅಂತ ಹೇಳ್ಬೋದು. ಸದ್ಯ ನಾನು ಶಿವಾನಂದ ಸರ್ಕಲ್ ಇರುವಂತಹ ಪಕ್ಕದ ರಸ್ತೆಯಲ್ಲಿದ್ದೀನಿ. ಇಲ್ಲಿ ನೋಡಬಹುದು ಬೃಹತ್ ಗಾತ್ರದ ಒಂದು ಮರ ಧರೆಗೆ ಉರುಳಿದೆ. ಮರ ಬಿದ್ದಂತಹ ಒಂದು ರಭಸಕ್ಕೆ ಈಗಾಗಲೇ ಒಂದು ಕಾರ್ ಕೂಡ ಜಖಮ್ ಆಗಿದೆ. ಈ ಒಂದು ರಸ್ತೆ ಸಾಮಾನ್ಯವಾಗಿ ಸ್ಟ್ರೈಟ್ ಆಗಿ ಹೋದ್ರೆ ಅಂಡರ್ ಪಾಸ್ಗೆ ಕನೆಕ್ಟ್ ಆಗುತ್ತೆ. ಅಂಡರ್ ಪಾಸ್ಗೆ ಕನೆಕ್ಟ್ ಆಗುವಂತಹ ಸಂದರ್ಭದಲ್ಲಿ ಆ ಅಂಡರ್ ಪಾಸ್ ಕೂಡ ಈಗಾಗಲೇ ಸಾಕಷ್ಟು ನೀರು ತುಂಬಿಕೊಂಡು ಸಂಪೂರ್ಣವಾಗಿ ಬಂದ್ ಆಗಿದೆ. ಯಾಕಂದ್ರೆ ಅಂಡರ್ ಪಾಸ್ ನಲ್ಲಿ ಗಿಡ ಮರಗಳೆಲ್ಲ ಹೋಗಿ ಅಲ್ಲಿ ಸಿಕ್ಕಾಕೊಂಡ ಪರಿಣಾಮವಾಗಿ ನೀರು ಕೂಡ ಒಂದ್ ಸ್ವಲ್ಪನೂ ಹೋಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಂಡರ್ ಪಾಸ್ ನಲ್ಲಿ ನೀರು ತುಂಬಿರ್ತಕ್ಕಂಥದ್ದು. ಹಾಗಾಗಿ ಪಕ್ಕದ ರಸ್ತೆಯಲ್ಲಾರು ಹೋಗಿ ಮನೆ ಸೇರೋಣ ಅಂತ ಇದ್ದಂತಹ ವಾಹನ ಸವಾರರಿಗೆ ನಿಜವಾಗ್ಲೂ ಕೂಡ ಆಘಾತ ಅಂತ ಹೇಳ್ಬೋದು. ಯಾಕಂದ್ರೆ ಈ ರಸ್ತೆಯು ಕೂಡ ಮುಖ್ಯವಾಗಿ ಅರಮನೆ ಮೈದಾನದ ರಸ್ತೆಗೆ ಕನೆಕ್ಟ್ ಆಗುವಂತಹ ರಸ್ತೆ ಶಿವಾನಂದ ಸರ್ಕಲ್ ಇಂದ. ಆದ್ರೆ ಆ ರಸ್ತೆಯು ಕೂಡ ಬಂದಾಗಿದೆ. ಸಂಪೂರ್ಣವಾಗಿ ಹೇಳ್ಬೇಕಂದ್ರೆ ಶಿವಾನಂದ ಸರ್ಕಲ್ ನಲ್ಲಿ ಮನೆಗೆ ಹೊರಟಂತಹ ಸಾಕಷ್ಟು ವಾಹನಗಳು ಜಾಮ್ ಆಗಿದೆ. ಬರ್ತಾ ಬರ್ತಾ ಈ ಒಂದು ಜಾಮ್ ಏನಾಗುತ್ತೆ ಅಂದ್ರೆ ಇಡೀ ಬೆಂಗಳೂರಿನ ಸೆಂಟ್ರಲ್ ಸಿಟಿಯನ್ನ ಸಂಪೂರ್ಣವಾಗಿ ಜಾಮ್ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂತ ಅಂದ್ರೆ ಒಂದ್ ಕಡೆ ಅಂಡರ್ ಪಾಸ್ ನಲ್ಲಿ ನೀರು ಹೋಗ್ತಾ ಇಲ್ಲ. ಹಾಗಾಗಿ ಅಂಡರ್ ಪಾಸ್ ಉದ್ದಕ್ಕೂ ಕೂಡ 2 ಭಾಗದಲ್ಲೂ ಕೂಡ ಸಾಕಷ್ಟು ವಾಹನಗಳು ನಿಂತಿರ್ತಕ್ಕಂಥದ್ದು. ಸಂಜೆ ಮಳೆಯ ಕಾರಣದಿಂದಾಗಿ ಕೆಲಸವನ್ನ ಮುಗಿಸಿ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟಂತಹ ಎಲ್ಲಾ ಜನರು ಕೂಡ ಈಗ ಸದ್ಯ ಮಳೆಯಲ್ಲಿ ಸ್ಟಕ್ ಆಗಿರ್ತಕ್ಕಂಥದ್ದು. ಈ ಕಾರಣದಿಂದಾಗಿ ಕ್ಷಣ ಕ್ಷಣಕ್ಕೂ ಕೂಡ ಮಳೆ ನಿಲ್ಲುವಂತಹ ಒಂದು ಯಾವುದೇ ಲಕ್ಷಣ ಕೂಡ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಅಂಡರ್ ಪಾಸ್ ಕಾರಣದಿಂದಾಗಿ ಇಡೀ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿದೆ. ಮತ್ತೊಂದ್ ಕಡೆ ಮರ ಬಿದ್ದು ಜಾಮ್ ಆಗಿದೆ. ತಕ್ಷಣವೇ ಜಿಬಿಎ ಎಚ್ಚೆತ್ತುಕೊಂಡು ಇಲ್ಲಿರುವಂತಹ ಅಂಡರ್ ಪಾಸ್ ಗಳನ್ನ ಕ್ಲಿಯರ್ ಮಾಡಿಸಬೇಕು. ಯಾಕಂದ್ರೆ ಕಳೆದ 2 ವರ್ಷಗಳ ಹಿಂದೆ ನಾವು ಗಮನಿಸಬಹುದು ಇದೇ ರೀತಿ ಬಿರುಗಾಳಿ ಸಮೇತವಾಗಿ ಮಳೆ ಬಂದಾಗ ಅಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮಳೆಯಿಂದಾಗಿ ಅಂಡರ್ ಪಾಸ್ ಗಳು ಬ್ಲಾಕ್ ಆದವು. ಯಾಕಂತಂದ್ರೆ ಈ ಸಂದರ್ಭದಲ್ಲಿ ಎಲೆಗಳೆಲ್ಲ ಊದ್ರಿ ಆ ಅಂಡರ್ ಪಾಸ್ ಗಳು ಬ್ಲಾಕ್ ಆಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಅನಾಹುತಗಳು ಹೆಚ್ಚಾಗಿ ನಡೆಯುತ್ತೆ. ಅನಾಹುತಗಳು ಸಂಭವಿಸಬಾರದು ಅಂದ್ರೆ ತಕ್ಷಣ ಪೊಲೀಸ್ ಇಲಾಖೆ ಹಾಗೂ ಜಿಬಿಎ ಎಚ್ಚೆತ್ತುಕೊಂಡು ಅಂಡರ್ ಪಾಸ್ ಗಳನ್ನ ಕ್ಲಿಯರ್ ಮಾಡಿಸುವಂತಹ ಒಂದು ಅನಿವಾರ್ಯತೆ ಇದೆ. ಇಲ್ಲದಿದ್ರೆ ಸಾಕಷ್ಟು ಜನ ಇದೇ ರೀತಿ ಹೈರಾಣ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಸಂಜೆ ಆಗ್ತಾ ಬಂತು, ಕತ್ತಲಾಗ್ತಾ ಬಂತು. ಸಾಕಷ್ಟು ಈ ಒಂದು ಜಾಮ್ ಏನಿದೆ ಇದು ಸಿಟಿ ಸೆಂಟರ್ಗೆ ಹೋಗಿ ತಲುಪುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಸದ್ಯಕ್ಕಿಂತೂ ಇಡೀ ಬೆಂಗಳೂರಿನ ಹೃದಯ ಭಾಗ ಅಂತ ನಾವು ಏನ್ ಹೇಳ್ತೀವಿ ಆ ಭಾಗವಂತೂ ವಾಹನ ಸವಾರರಿಂದ ಜಾಮ್ ಆಗಿದೆ. ಮಳೆ ಕೂಡ ಇನ್ನು ಸುರಿತಿರ್ತಕ್ಕಂಥದ್ದು. ಅನಾಹುತಗಳು ಆಗಬಾರ್ದು ಅಂದ್ರೆ ತಕ್ಷಣ ಜಿಬಿಎ ಹಾಗೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಕ್ರಮವನ್ನು ಕೈಗೊಳ್ಳುವಂತಹ ಅನಿವಾರ್ಯತೆ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.